ಹೊಸ ಕಾರು ಇನ್ನು ಕವರೇ ತೆಗ್ದಿಲ್ಲ. ಇದಕ್ಕಿಂತ 20 ವರ್ಷದ ಹಳೆ ಸ್ವಿಫ್ಟ್ ಇದನ್ನ ಇವತ್ತು ತಿಂದಾಕ್ಬಿಡುತ್ತೆ ರೋಡ್ ಮೇಲೆ. ನಮ್ ಪಟೇಲ್ ಟರ್ಫ್ ಬಾಕ್ಸ್ ಅಂತ ಶ್ರೀರಾಮ್ಪುರ ಕಿಂಗ್ಡಮ್ ರೆಸ್ಟೋರೆಂಟ್ ಹತ್ರ ಕ್ರಿಕೆಟ್ ಬ್ಯಾಟ್ ಬಾಲ್ ಕೊಡ್ತೀವಿ, ನೀವು ಬಂದ್ ಆಡ್ಬೇಕಷ್ಟೇ. ಏನ್ ಬಿಸ್ಲಿದೆ ಗುರು. ನಾವ್ ಆಕ್ಚುಲಿ ಟರ್ಫ್ ಅಲ್ಲಿ ಕ್ರಿಕೆಟ್ ಆಡೋಣ ಅಂತ ಬಂದ್ವಿ. ಪಕ್ಕನೆ ಒಂದಷ್ಟು ಕಾರ್ಗಳಿತ್ತು, ಅದ್ರಲ್ಲಿ ನಮ್ ಕಣ್ಣಿಗೆ ಕಾಣಿಸಿದ್ದು ಹೊಸ ಸ್ವಿಫ್ಟ್. ಇದನ್ನ ರಿವ್ಯೂ ಮಾಡೋಣ ಅಂತ ಇವತ್ತು ತಗೊಂಡಿರೋದು. ಲೈಫ್ ಅಲ್ಲಿ ಒಂದಲ್ಲ ಒಂದ್ಸಲ ಎಲ್ಲರೂ ಸ್ವಿಫ್ಟ್ ಓಡಿಸಿರ್ತಾರಲ್ವಾ. ಆಲ್ಮೋಸ್ಟ್ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಮೇಂಟೈನ್ ಮಾಡೋ ಕಾಸ್ಗೆ ನೀವು ಈ ಸ್ವಿಫ್ಟ್ ಕಾರ್ ನ ಮೇಂಟೈನ್ ಮಾಡಬಹುದು. ಇಲ್ಲಿ ನೋಡಿ, ಇದ್ರ ಕೀ ಇದೆ, ಸಿಂಪಲ್ ಆಗಿದೆ, ಏನು ಇಲ್ಲ. ಇದನ್ನ ಪ್ರೆಸ್ ಮಾಡಿದ್ರೆ ಹೆಂಗಪ್ಪ ಇದು, ಇದನ್ನ ಪ್ರೆಸ್ ಮಾಡಿದ್ರೆ ಕೀ ಓಪನ್ ಆಗುತ್ತೆ. ಸ್ವಿಫ್ಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫಾಸ್ಟ್ ಅಂತ, ಆದ್ರೆ ನಮ್ ದೇಶದ ಜನಕ್ಕೆ ಸ್ವಿಫ್ಟ್ ಅಂದ್ರೆ ಫಸ್ಟ್ ತಲೆಗೆ ಬರೋದು ಈ ಕಾರು. ಸುಮ್ನೆ ರೋಡ್ ಅಲ್ಲಿ ನಿಂತ್ಕೊಂಡ್ರೆ ಗಂಟೆಗೆ ಒಂದು 50 ಸ್ವಿಫ್ಟ್ ನೋಡ್ತೀಯ. ಆಮೇಲೆ ಸುಜುಕಿ ಸ್ವಿಫ್ಟ್ ಯಾರಿಗ್ ತಾನೇ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಕಾರ್ ಅಂದ್ರೆ ಸುಜುಕಿ ಸ್ವಿಫ್ಟ್. ಒಂದಾಗಿಂದ ಸೂಪರ್ ಹಿಟ್ ಅಂತಾನೆ ಹೇಳ್ಬೋದು ಗುರು. ಅವತ್ತಿಂದ ಇವತ್ತಿನ ತನಕ ಆಲ್ಮೋಸ್ಟ್ ಎಲ್ಲಾ ಇಯರ್ ಅಲ್ಲೂ ಒನ್ ಆಫ್ ದ ಮೋಸ್ಟ್ ಸೋಲ್ಡ್ ಕಾರ್ ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಸ್ವಿಫ್ಟ್. ಈ ಸೀರೀಸ್ ಅಂತೂ ಆ ಶಿಫ್ಟ್ ಅಂತೂ ಹೆವಿ ಸೇಲ್ ಆಗಿ ಹೆವಿ ಎಲ್ಲಾದ್ರೂ ಇದೇ ಇರೋದು. ಈ ವಿಡಿಯೋ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋಷ್ಟ್ರಲ್ಲಿ ಒಂದು 40 ಸ್ವಿಫ್ಟ್ ಸೇಲ್ ಆಗಿರ್ತದೆ ಇಂಡಿಯಾದಲ್ಲಿ. ಫಸ್ಟ್ ಸುಜುಕಿ ಸ್ವಿಫ್ಟ್ ಅನ್ನುವಂತ ನೇಮ್ ಯೂಸ್ ಆಗಿದ್ದು ಜಪಾನ್ ಅಲ್ಲಿ 1984 ಅಲ್ಲಿ. ಅವಾಗ ಸುಜುಕಿ ಕಲ್ಟಸ್ ಅಂತ ಒಂದು ಕಾರ್ ಇತ್ತು. ಆ ಕಾರ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಕ್ಕೋಸ್ಕರ ಸ್ವಿಫ್ಟ್ ಅಂತ ನೇಮ್ ನ ಯೂಸ್ ಮಾಡ್ಕೊಂಡ್ರು. ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಒನ್ ಆಫ್ ದ ಮೋಸ್ಟ್ ಮಾಡಿಫೈಡ್ ಕಾರ್ ಅಂದ್ರೆ ಸ್ವಿಫ್ಟ್ ಇರಬೇಕು. ನಾನು ಸ್ವಿಫ್ಟ್ ಕಾರ್ ನ ಫಸ್ಟ್ ನೋಡಿದ್ದು ಸೇವಂತಿ ಮೂವಿಯಲ್ಲಿ ರಮ್ಯಾ ಓಡಿಸೋದು. ನನಗೆ ರಮ್ಯನ್ ಮೇಲೆ ಲವ್ ಇದ್ದಿದ್ರಿಂದ ಆ ಕಾರ್ ಮೇಲೂ ಲವ್ ಆಗಿತ್ತು. ಅದನ್ನ ಓಡಿಸೋ ತನಕ ನನ್ಗೆ ಗೊತ್ತಿರ್ಲಿಲ್ಲ ಏನಕ್ಕೆ ಇಷ್ಟು ಸ್ವಿಫ್ಟ್ ಗಳು ಸೇಲ್ ಆಗಿದೆ ಅಂತ. 2004 ಅಲ್ಲಿ ಸ್ವಿಫ್ಟ್ ಅನ್ನೋದು ಒಂದು ಸ್ಟ್ಯಾಂಡ್ ಅಲೋನ್ ಕಾರ್ ಆಗಿ ಬಂತು. ಅದಕ್ಕಿಂತ ಮುಂಚೆ ಈ ಕಾರ್ ಬೇಜಾನ್ ಹೆಸರಿತ್ತು ಗುರು. ಐಟಮ್ ನಂಬರ್ 1 ಸುಜುಕಿ SA310, ಐಟಮ್ ನಂಬರ್ 2 ಸುಜುಕಿ ಫೋರ್ಜಾ, ಐಟಮ್ ನಂಬರ್ 3 ಶೆವರ್ಲೆ ಸ್ವಿಫ್ಟ್, ಐಟಮ್ ನಂಬರ್ 4 ಶೆವರ್ಲೆ ಸ್ಪ್ರಿಂಟ್, ಐಟಮ್ ನಂಬರ್ 5 ಜಿಯೋ ಮೆಟ್ರೋ, ಐಟಮ್ ನಂಬರ್ 6 ಪೋನಿಯಾಕ್ ಫೈರ್ಫ್ಲೈ, ಐಟಮ್ ನಂಬರ್ 7 ಹೋಲ್ಡನ್ ಬರೀನಾ, ಐಟಮ್ ನಂಬರ್ 8 ಸುಬಾರು ಜಸ್ಟಿ, ಐಟಮ್ ನಂಬರ್ 9 ಸಾಕದ್ಮೋ ಗೇಟು. ನಮ್ಮ ದೇಶದಲ್ಲಿ ಬಂದಿರುವಂತ ಒನ್ ಆಫ್ ದ ಮೋಸ್ಟ್ ಪ್ರಾಕ್ಟಿಕಲ್ ಕಾರು, ಒನ್ ಆಫ್ ದ ಮೋಸ್ಟ್ ಫನ್ ಕಾರು, ಅದೇ ತರ ಒನ್ ಆಫ್ ದ ಮೋಸ್ಟ್ ಸ್ಪೋರ್ಟಿ ಕಾರ್ ಆಗಿತ್ತು ಸ್ವಿಫ್ಟ್. ಇವಾಗಿನ ಜನರೇಷನ್ ಕಾರು ಅದೇ ತರ ಇದೆಯಾ ಅಂತ ನೋಡಿದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಇದೇ ನೇಮ್ ಬ್ಯಾಡ್ಜ್ ಇಟ್ಕೊಂಡು ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಕಾರು ರನ್ನಿಂಗ್ ಅಲ್ಲಿ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಜನಕ್ಕೆ ಈ ಕಾರ್ ಅಂದ್ರೆ ಎಷ್ಟು ಇಷ್ಟ ಅಂತ. ಇದು ಮಾಸ್ಟರ್ ಪೀಸ್ ಗಾಡಿಗಳು 1 ಲಕ್ಷ 2 ಲಕ್ಷ ಹೊಡೆದ್ರು ಏನಾಗಲ್ಲ. ಸ್ವಿಫ್ಟ್ ಡಿಸೈರ್ ನಿಂಗೆ ಟ್ಯಾಕ್ಸಿ ಅವ್ರಿಗೆ ಹೆವಿ ಯೂಸ್ ಇದೆ. ಬೆಂಗಳೂರಿಗೆಲ್ಲ ಹೋದ್ರೆ ಕ್ಯಾಬ್ ಎಲ್ಲ ಬರೀ ಅದೇ ಇರೋದು. ನಮ್ಮ ಇಂಡಿಯಾಗೆ 2004 ಅಲ್ಲಿ ಫಸ್ಟ್ ಜನರೇಷನ್ ಸ್ವಿಫ್ಟ್ ಬಂತು. ಅದಾದ್ಮೇಲೆ 2011 ಅಲ್ಲಿ ಫೇಸ್ ಲಿಫ್ಟ್ ಬಂತು. ಅದಾದ್ಮೇಲೆ ಒಂಚೂರು ಮೈನರ್ ಚೇಂಜ್ ಮಾಡ್ಬಿಟ್ಟು ಥರ್ಡ್ ಜನರೇಷನ್ ಕಾರ್ ಬಿಟ್ರು. 2024 ಅಲ್ಲಿ ಈ 4th ಜನರೇಷನ್ ಕಾರ್ ಬಂದಿದ್ದು. ಇದು ಟಾಪ್ ಎಂಡ್ ಗಿಂತ ಒಂದ್ ವೇರಿಯಂಟ್ ಕಮ್ಮಿ ಇದೆ. ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಅಲಾಯ್ ವೀಲ್ ಬರುತ್ತೆ, ಮುಂದ್ಗಡೆ ಫಾಗ್ ಲ್ಯಾಂಪ್ ಬರುತ್ತೆ, ಜೊತೆಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸುಜುಕಿ ಅವರು ಹೇಳೋ ಪ್ರಕಾರ ಪ್ರತಿಯೊಂದು ಸ್ವಿಫ್ಟ್ ಕಾರ್ ಅಲ್ಲೂ ಕೂಡ 6 ಏರ್ ಬ್ಯಾಗ್ ಗಳನ್ನ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಥರ್ಡ್ ಜನರೇಷನ್ ಕಾರ್ ಅಲ್ಲೇನೆ ನಮ್ ಜನಕ್ಕೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಸ್ವಿಫ್ಟ್ ಮೇಲೆ. ಯಾವಾಗ ಇವರು 4th ಜನರೇಷನ್ ಅನೌನ್ಸ್ ಮಾಡಿದ್ರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದ್ ಒಳ್ಳೆ ಕಾಂಪ್ಯಾಕ್ಟ್ ಆಗಿರುವಂತ ಸ್ಪೋರ್ಟಿ ಕಾರ್ ಬರುತ್ತೆ, ಪ್ರಾಪರ್ ಆಗಿರುವಂತ ಹ್ಯಾಚ್ ಬ್ಯಾಗ್ ಸಿಗುತ್ತೆ ಅಂತ. ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಇದೆ, ಇಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಇಲ್ಲಿ ಒಂದು ಬ್ಲಾಕ್ ಪೋರ್ಷನ್ ಇದೆ. ಇದನ್ನ ತೆಗೆದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಫಾಗ್ ಲ್ಯಾಂಪ್ ಹಾಕ್ಸ್ಕೋಬಹುದು. ಗೇರ್ ಬಾಕ್ಸ್ ಹೆವಿ ಆಗಿದೆ ಗುರು. ಇದು ಸುಜುಕಿಯಲ್ಲಿ ಸ್ವಿಫ್ಟ್ ಗಳನ್ನ ಜನ ತಗೋತಾ ಇದ್ದಿದೆ ಇದ್ರ ಪರ್ಫಾರ್ಮೆನ್ಸ್ ಗೆ. ಸುಜುಕಿ ಅವರು ಬಲಿನೋ ಕೂಡ ಲಾಂಚ್ ಮಾಡಿದ್ರು. ಸ್ವಿಫ್ಟ್ ಇದ್ದಿದ್ ಕಡೆ ಎಲ್ಲ ಬಲಿನೋ ಬರಕ್ ಶುರು ಆಯ್ತು. ಸ್ವಿಫ್ಟ್ ಗೆ ಕಂಪೇರ್ ಮಾಡಿದ್ರೆ ಬಲಿನೋ ಅಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಇತ್ತು, ನೋಡಕ್ಕೆ ದೊಡ್ಡ ಕಾರ್ ತರ ಕಾಣ್ತಾ ಇತ್ತು. ಇವ್ರಿಗೆ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಫ್ರಾಂಕ್ಸ್ ಇದೆ. ಸೇಮ್ ಇಂಜಿನ್ ಅಲ್ಲಿ ಹ್ಯಾಚ್ ಬ್ಯಾಕ್ ನೋಡೋದಾದ್ರೆ ಬಲಿನೋ ಇದೆ. ಆದ್ರೆ ಒಂದು ಟಾಪ್ ಆಫ್ ದಿ ಲೈನ್ ಎಫಿಷಿಯಂಟ್ ಕಾರ್ ಅಂತ ಯಾವ್ದು ಇರ್ಲಿಲ್ಲ. ಅದಕ್ಕೋಸ್ಕರ ಬಂದಿದ್ದು 1.2 ಲೀಟರ್ 3 ಸಿಲಿಂಡರ್ ಸ್ವಿಫ್ಟ್. ಲಾಸ್ಟ್ ವರ್ಷನ್ ಅಲ್ಲೆಲ್ಲ K ಸೀರೀಸ್ ಅಂತ ಇಂಜಿನ್, ಇದ್ರಲ್ಲಿ ಈಗ Z ಸೀರೀಸ್ ಇಂಜಿನ್ ಪಳ 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 ಅಂತಿದೆ. ಇದರಲ್ಲಿ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಇರೋದು. ಆಲ್ಮೋಸ್ಟ್ 80 BHP ಇದೆ, 111 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಲಾಸ್ಟ್ ಜನರೇಷನ್ ಗಿಂತ ಪವರ್ ಕಮ್ಮಿ ಇದೆ, ಟಾರ್ಕ್ ಕಮ್ಮಿ ಇದೆ, ಪರ್ಫಾರ್ಮೆನ್ಸ್ ಕಮ್ಮಿ ಇದೆ, ಆದ್ರೆ ಮೈಲೇಜ್ ಮಾತ್ರ ಹೆವಿ ಇದೆ. ಮುಂಚೆ ಗ್ರಿಲ್ ಮಧ್ಯಾಹ್ನ ಸುಜುಕಿ ಬ್ಯಾಡ್ಜ್ ಬರ್ತಿತ್ತು, ಇವಾಗ ಅದನ್ನ ತೆಗೆದು ಮೇಲ್ಗಡೆ ಹಾಕಿದ್ದಾರೆ. ಈ ಸಲ ಇದು ಬಾನೆಟ್ ಡಿಸೈನ್ ಕೂಡ ಚೇಂಜ್ ಆಗಿದೆ. ನೋಡಕ್ಕೇನೋ ಚೆನ್ನಾಗಿದೆ, ಆದ್ರೆ ಅನ್ನೀವನ್ ಆಗಿರುವಂತ ಪ್ಯಾನಲ್ ಗ್ಯಾಪ್ ಗಳು ಎದ್ದು ಕಾಣುತ್ತೆ. ಹೀರೋ ಸ್ವಿಫ್ಟ್ ನ ರೀಟೈನ್ ಮಾಡ್ಕೊಂಡು ಬೇರೆ ಕಾರ್ ಬಿಡಬಹುದಿತ್ತು, ಇಲ್ಲಾಂದ್ರೆ ಆಲ್ ಟುಗೆದರ್ ಸ್ವಿಫ್ಟ್ ನ ನಿಲ್ಲಿಸ್ಬಿಟ್ಟು ಇವ್ರು ಇನ್ನೊಂದು ಯಾವ್ದೋ ಬೇರೆ ಕಾರ್ ಬಿಡಬಹುದಿತ್ತು. ಸ್ವಿಫ್ಟ್ ಅನ್ನೋಂತ ಹೆಸರಿಗೆ ಈ ಕಾರು ಮ್ಯಾಚ್ ಆಗ್ತಿಲ್ಲ. ಸ್ವಿಫ್ಟ್ ಅಂತ ಬರ್ದಿದ್ದಾರೆ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಇಲ್ಲ. ZXi, VXi, XXL, XXL, MMS, MTS, RCB, CSK ಏನು ಇಲ್ಲ ಗುರು. ಬರೀ ಸ್ವಿಫ್ಟ್
ಸ್ವಿಫ್ಟ್ ಅಷ್ಟೇ. ಒಂದು ಟೈಮ್ ಅಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಹ್ಯಾಚ್ ಪ್ಯಾಕ್ ಆಗಿದ್ದಂತ ಈ ಸ್ವಿಫ್ಟ್ ಈ ಜನರೇಷನ್ ಅಲ್ಲಿ ಒನ್ ಆಫ್ ದ ಸ್ಲೋಯೆಸ್ಟ್ ಕಾರ್ ಆಗಿದೆ ಈ ಸೆಗ್ಮೆಂಟ್ ಅಲ್ಲಿ. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಪ್ರತಿಯೊಂದು ಕಾರು ಹೊಸ ಐಟ್ರೇಷನ್ ಬಂದಾಗ ಅದನ್ನ ಅಪ್ಗ್ರೇಡ್ ಅಂತ ನಾವು ಕರಿತೀವಿ, ಆದ್ರೆ ಈ ಸ್ವಿಫ್ಟ್ ಡೌನ್ ಗ್ರೇಡ್ ಆಗಿದೆ. ಇದರಲ್ಲಿ 14 ಇಂಚ್ ವೀಲ್ ಇದೆ, 165 ಸೆಕ್ಷನ್ ಟೈರ್ ಗಳನ್ನ ಹಾಕಿದ್ದಾರೆ, MRF ಈಕೋ ಟ್ರೆಡ್ ಅಂತ. ಈ ಮೈಲೇಜ್ ಕೊಡೋ ಟೈರ್ ಇಂದ ನೀವು ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸೈಡ್ ಅಲ್ಲಿ ಡೋರ್ ಮೇಲೆ ಎಕ್ಸ್ಟ್ರಾ ಕ್ಲಾಡಿಂಗ್ ಗಳನ್ನ ಹಾಕ್ಸಿದ್ದಾರೆ. ಡ್ರೈವರ್ ಪ್ಯಾಸೆಂಜರ್ ಎರಡು ಕಡೆ ರಿಕ್ವೆಸ್ಟ್ ಸೆನ್ಸರ್ ಇದೆ. ರೇರ್ ವ್ಯೂ ಮಿರರ್ ಕೆಳಗಡೆ ಇಂಡಿಕೇಟರ್ ನ ಹಾಕಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಗಳಿದೆ, ಆದ್ರೆ ರೇರ್ ಕ್ಯಾಮೆರಾ ಇಲ್ಲ. ಆದ್ರೂ ಕೂಡ ಸೇಲ್ಸ್ ಅಲ್ಲಿ ಏನಾದ್ರು ಹೊಡ್ತಾ ಬೀಳುತ್ತಾ ಅಂದ್ರೆ ಖಂಡಿತ ಇಲ್ಲ ಗುರು. ನಮ್ಮ ಜನಕ್ಕೆ ಬೇಕಾಗಿರೋದು ಮೈಲೇಜ್. ಫಸ್ಟ್ ಕ್ವೆಶ್ಚನ್ ಕೇಳೋದೆ ಕಿತ್ನಾ ದೇತಿ ಹೇ ಅಂತ. 20-22 ಕಿಲೋಮೀಟರ್ ಒಂದು ಕಾರ್ ಕೊಡುತ್ತೆ, ಅದು ನೋಡಕ್ಕೆ ಕ್ಯೂಟ್ ಆಗಿದೆ. ಇವಾಗಿರೋ ಜನರೇಷನ್ ಅಲ್ಲಿ 6 ಏರ್ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ಇನ್ನೇನ್ ಬೇಕು ಗುರು ನಮ್ ಜನಕ್ಕೆ? ಡೋಲಾ 650 ಮಾತ್ರ ಬಿಸಿ ರಾಗಿ. ಆಲ್ಮೋಸ್ಟ್ 260 ಲೀಟರ್ಸ್ ಇದರಲ್ಲಿ ಬೂಟ್ ಸ್ಪೇಸ್ ಇದೆ. ಮೇಲ್ಗಡೆ ಒಂದು ಎಕ್ಸ್ಟ್ರಾ ಟ್ರೇ ಕೊಟ್ಟಿದ್ದಾರೆ. ಇವಾಗ ಏನಿದ್ರು ಈ ಕಾರು ಹೆಸರನ್ನ ಕ್ಯಾರಿ ಮಾಡುತ್ತಷ್ಟೇ, ಲೆಗಸಿನ್ ಕ್ಯಾರಿ ಮಾಡೋದಿಲ್ಲ. ಒಳಗಡೆ ಕಂಪ್ಲೀಟ್ ಆಗಿ ಬ್ಲಾಕ್ ಇಂಟೀರಿಯರ್ ಗಳನ್ನ ಕೊಟ್ಟಿದ್ದಾರೆ. ಬಿಸ್ಲಲ್ಲಿ ಸುಟ್ಟೋಗುತ್ತೆ ಗುರು. ಡೋರ್ ಅಲ್ಲಿ ಸಣ್ಣ ಬಾಟಲ್ ಹೋಲ್ಡರ್ ಇದೆ, ಇಲ್ಲಿ ಸ್ಪೀಕರ್ ಇದೆ. ಇದರಲ್ಲಿ 4 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಅಡ್ಜಸ್ಟ್ ಮಾಡ್ಕೊಂಡು ಕೂತ್ರೆ 5 ಜನ ಕೂರ್ಬೋದು. ಈ ಪರ್ಟಿಕ್ಯುಲರ್ ಕಾರ್ ಅಲ್ಲಿ ರೇರ್ AC ವೆಂಟ್ ಸಿಗೋದಿಲ್ಲ. ಹೆಡ್ ರೂಮ್ ಆಂಪಲ್ ಆಗಿದೆ, ಬಟ್ ಉದ್ದ ಇರೋರು ಕೂತ್ಕೊಂಡ್ರೆ ತಲೆ ಹೊಡಿಯುತ್ತೆ. ಲೆಗ್ ರೂಮ್ ನೀ ರೂಮ್ ಸಗದಾಗಿದೆ ಗುರು. ನಾವಿಲ್ಲಿ ಕುತ್ಕೊಂಡು ಒಂದಿಬ್ರು ಹೇಳ್ಬೋದು ಅಷ್ಟೇ, ಕಾರ್ಗಳ ಪವರ್ ಕಮ್ಮಿ ಆಗ್ತಾ ಇದೆ, ಮುಂಚೆ ತರ ಫೀಲ್ ಆಗ್ತಾ ಇಲ್ಲ. ಬರೀ ಒಂದ್ ಪಾಯಿಂಟ್ ಇಂದ ಇನ್ನೊಂದ್ ಪಾಯಿಂಟ್ ಹೋಗಕ್ ಮಾತ್ರ ಇವ್ರು ಕಾರ್ಗಳನ್ನ ಮಾಡ್ತಾ ಇದಾರೆ ಅಂತ. ಆದ್ರೆ ನಾವು ಬಡ್ಕೊಂಡ್ರೆ ಯಾರು ಕೇಳ್ತಾರೆ ಗುರು? ನಮ್ಮ ದೇಶಕ್ಕೆ ಬೇಕಾಗಿರೋದು ಇದೇ ಕಾರ್ಗಳೇನೆ. ಮುಂದ್ಗಡೆ ಡ್ರೈವರ್ ಪ್ಯಾಸೆಂಜರ್ ಹೆಡ್ ಗಿಂತ ಮುಂಚೆ ಹೆಡ್ ರೆಸ್ಟ್ ರೂಫ್ ಕೊಡಿಯುತ್ತೆ, ಅಷ್ಟುದ್ದ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣದೊಂದು ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ AC ವೆಂಟ್ ಗಳಿದೆ, ಮಧ್ಯ AC ವೆಂಟ್ ಇದೆ. ಇದರಲ್ಲಿ AC ಕಂಟ್ರೋಲ್ ಮಾಡಕ್ಕೆ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಮಧ್ಯ ಒಂದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಗಿಂತ ಅದ್ರ ಹೌಸಿಂಗ್ ದೊಡ್ಡದಾಗಿದೆ, ಹಳೆ BPL TV ತರ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಹ್ಯಾಚ್ ಬ್ಯಾಕ್ ಕಾರು ಅಂತ ಹೇಳ್ಬೋದು ಇದನ್ನ. FM ಟೈಮು, ಆಪಲ್ ಕಾರ್ ಪ್ಲೇ ಇದೆ. ಇದರಲ್ಲಿ ವಾಯ್ಸ್ ಕಮಾಂಡ್ ಕೊಡಬಹುದು, ನಾನ್ ಕೊಡಲ್ಲ. ಇಲ್ಲಿ ಒಂದು ಸಿಗರೇಟ್ ಲೈಟರ್ ಕೊಟ್ಟಿದ್ದಾರೆ. ಇಲ್ಲಿ USB ಚಾರ್ಜಿಂಗ್ ಇದೆ. ಇಲ್ಲಿ 2 ಕಪ್ ಹೋಲ್ಡರ್ ಇದೆ. ಮಧ್ಯ ಒಂದಷ್ಟು ಜಾಗ ಕೊಟ್ಟಿದ್ದಾರೆ. ಇದರಲ್ಲಿ ಸೆಂಟರ್ ಆರ್ಮ್ ರೆಸ್ಟ್ ಇಲ್ಲ. ಈ ಗಾಡಿ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ಮನೂವರಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸಿಟಿಯಲ್ಲಿ ಓಡಿಸೋದ್ರ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ವೆರಿ ಈಸಿ ಟು ಲಿವ್ ವಿತ್ ಕಾರ್ ಅಂತಾನೆ ಹೇಳ್ಬೋದು. ಅಮೆರಿಕ ಕಾನ್ವೆಂಟ್ ಓದಿದ್ದು. ಸ್ಟೇರಿಂಗು ಒಂಥರ ಹೆವಿ ಸ್ಮೂತ್ ಆಗಿದೆ, ಒಂದ್ ಬೆರಳಲ್ಲಿ ಆಟಾಡ್ಸ್ಬೋದು. ಏನ್ ಬಿಡಪ್ಪ ಆಡಿಸ್ತೀಯ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೋಬಹುದು. ಆಟೋಮೆಟಿಕ್ ಆನ್ ಆಫ್ ನ ಆಫ್ ಮಾಡ್ಕೋಬಹುದು. ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಇಲ್ಲಿ ಫ್ಯೂಲ್ ಲಿಡ್ ಓಪನ್ ಮಾಡೋ ಲ್ಯಾಚ್ ಇದೆ. ಇಲ್ಲಿ ಬಾನೆಟ್ ಓಪನ್ ಮಾಡೋ ಲ್ಯಾಚ್ ಇದೆ. ಆಮೇಲೆ ಫುಟ್ಬಾಲ್ ಕೋಚಿಂಗ್ ಇದೆ ಬ್ರೋ, ಸರ್ಟಿಫೈಡ್ ಕೋಚಸ್. IPL ಎಲ್ಲ ಇದ್ದಾಗ ಹುಡುಗರು ಬರ್ತಾರ ಮ್ಯಾಚ್ ನೋಡೋದ್ಬಿಟ್ಟು. ಬೆಂಗಳೂರು ಅಂತ ಚೆನ್ನೈ ಮ್ಯಾಚ್ ಇದ್ದಾಗ ಬರಲ್ಲ, ಬೇರೆ ಮ್ಯಾಚ್ ಇದ್ದಾಗ ಬರ್ತಾರೆ. ಆದ್ರೆ ಮೇನ್ ಹೊಡ್ತಾ ಬೀಳ್ತಾ ಇರೋದು ಇದ್ರ ಗೇರ್ ಬಾಕ್ಸ್. 5 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇದೆ. ಹೆವಿ ಆಗಿದೆ ಗುರು. ನೀವೇನಾದ್ರೂ ಹೊಸ ಸ್ವಿಫ್ಟ್ ತಗೋಬೇಕು ಅಂದ್ರೆ ದಯವಿಟ್ಟು ಮ್ಯಾನ್ಯುಯಲ್ ತಗೊಳ್ಳಿ. ಈ ಕಾರಲ್ಲಿ ಆಟೋಮೆಟಿಕ್ ನ ಜನ ಏನಕ್ಕೆ ಇಷ್ಟ ಪಡಲ್ಲ ಅಂತ ನನಗೆ ಇವತ್ತು ಗೊತ್ತಾಯ್ತು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಪ್ರಾಬಬ್ಲಿ ನಮ್ಮ ದೇಶದ ಜನರ ಮೆಂಟಾಲಿಟಿಯ ಔಟ್ಕಮ್ ಆಗಿ ಈ ಸ್ವಿಫ್ಟ್ ಇವತ್ತು ರೋಡ್ ಮೇಲೆ ಓಡ್ತಾ ಇದೆ. ಕಿಜಾಶಿ ಅಂತ ಒಂದು ಕಾರ್ ಬಂದಿತ್ತು, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಾರ್. ಏನ್ ಪರ್ಫಾರ್ಮೆನ್ಸ್ ಇತ್ತು ಗುರು ಅದರಲ್ಲಿ, ಬಟ್ ಅದನ್ನ ನಮ್ಮ ದೇಶದ ಜನ ತಗೊಳ್ಳಿಲ್ಲ. ಇದೇ ರೀಸನ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದ್ರು ಕೂಡ ಜಿಮ್ನಿ ಅನ್ನೋದು ಒಂದು ಫ್ಲಾಪ್ ಕಾರ್ ಆಯ್ತು. ಅಯ್ಯೋ ಮಹದೇಶ್ವರ. ನೀವೇನಾದ್ರೂ ವೀಕೆಂಡ್ ಡ್ರೈವ್ ಗಳಿಗೆ ಹೋಗ್ಬೇಕು ಅಂತ ಕಾರ್ ತಗೋತೀರಾ ಅಂದ್ರೆ ನಿಮ್ಗೆ ಕಾರ್ ಅಲ್ಲ. ನೀವೇನಾದ್ರೂ ಮನೆಗೋಸ್ಕರ ಒಂದು ಕಾರ್ ತಗೋಬೇಕು, ಅದ್ರಲ್ಲೇ ಎಲ್ಲಾ ಕೆಲಸನೂ ಮಾಡಬೇಕು ಅಂದ್ರೆ ನಿಮ್ಗೆ ಕಾರ್ ಅಲ್ಲ. ಹಂಗ್ ನೋಡಿದ್ರೆ ಇಲ್ಲಿರುವಂತ ವ್ಯಾಗನಾರ್ 2 ಲಕ್ಷ ಕಿಲೋಮೀಟರ್ ಓಡಿದೆ. ಆ ವ್ಯಾಗನಾರ್ ಅಲ್ಲಿ ಈ ಸ್ವಿಫ್ಟ್ ಗಿಂತ ಜಾಸ್ತಿ ತಾಕತ್ತಿದೆ. 2006 ಮಾಡಲ್ ವ್ಯಾಗನಾರ್, ಮೈಂಟೆನ್ಸ್ ಅಷ್ಟು ಬರಲ್ಲ, ಆರಾಮು, ಗಾಡಿ ಚೆನ್ನಾಗಿದೆ. ಈಗ ಕಾಯಿ ಹೊಡೆಯಕ್ಕೆ ಇಟ್ಕೊಂಡಿದ್ದೀನಿ ನಾನು ತೋಟದಲ್ಲಿ. ನೀವೇನಾದ್ರೂ ಫಸ್ಟ್ ಜನರೇಷನ್ ಹಳೆ ಸ್ವಿಫ್ಟ್ ಗಳನ್ನ ಓಡಿಸ್ಬಿಟ್ಟು ಇಷ್ಟ ಆಗಿ ಈ ಕಾರ್ನ ಬುಕ್ ಮಾಡ್ತಾ ಇದೀರಾ ಅಂದ್ರೆ ಒಂದ್ಸಲ ಯೋಚನೆ ಮಾಡಿ. ನೀವು ಮೈಲಾರಿ ದೋಸೆ ತಿಂದು ದೋಸೆ ಮೇಲೆ ಲವ್ ಆಗಿ ರಾಮೇಶ್ವರಂ ಕೆಫೆಯಲ್ಲಿ ದೋಸೆ ಆರ್ಡರ್ ಮಾಡ್ದಂಗೆ ಆಗ್ಬಿಡುತ್ತೆ. ನಿಮ್ಗೇನಾದ್ರೂ ಲೈಫ್ ಅಲ್ಲಿ ಸ್ವಿಫ್ಟ್ ಕಾರ್ ತಗೊಳ್ಳೋ ಅಂತ ಡ್ರೀಮ್ ಇದೆ ಅಂದ್ರೆ ಫಸ್ಟ್ ಜನರೇಷನ್ ಸ್ವಿಫ್ಟ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ 2-3 ಲಕ್ಷಕ್ಕೆ ಸಿಗುತ್ತೆ, ತಗೊಳ್ಳಿ, ಖುಷಿಯಾಗಿರ್ತೀರ. ಅದೇ ನೀವು ಒಂದು ಮೈಲೇಜ್ ಕೊಡುವಂತ ಫ್ಯಾಮಿಲಿ ಕಾರ್ ತಗೋಬೇಕು ಅಂದ್ರೆ ಇದು ಬೆಸ್ಟ್ ಆಪ್ಷನ್. ಈಗ ಮನೇಲಿ ದೊಡ್ಡ ಕಾರ್ ಇರೋದ್ರಿಂದ ಚಿಕ್ಕದೊಂದಿರ್ಲಿ ಮನೆ ಸಿಟಿ ಯೂಸ್ ತಗೊಂಡಿದ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಳೆ ಸ್ವಿಫ್ಟ್ ಟೀಮ್ ಇಂಡಿಯಾದಲ್ಲಿ ಇದ್ದಂತ ಮಹೇಂದ್ರ ಸಿಂಗ್ ಧೋನಿ ಆದ್ರೆ ಹೊಸ ಸ್ವಿಫ್ಟ್ CSK ಅಲ್ಲಿ ಇರುವಂತ ಮಹೇಂದ್ರ ಸಿಂಗ್ ಧೋನಿ ಇದ್ದಂಗೆ. ಹೆಸರಿದೆ, ಹವಾ ಇದೆ, ಆದ್ರೆ ಮಜಾ ಇಲ್ಲ.
800 ಝೆನ್ ಆಲ್ಟೋ ಬಂದ ಮೇಲೆ ನಮ್ಮ ದೇಶದಲ್ಲೂ ಕೂಡ ಎಲ್ಲಾರ್ ಫ್ಯಾಮಿಲಿನಲ್ಲೂ ಒಂದು ದೊಡ್ಡ ಹ್ಯಾಚ್ ಬ್ಯಾಕ್ ಇಡಬೇಕು ಅನ್ನೋ ಕನ್ಸ್ನ ನನ್ಸ್ ಮಾಡಿದಂತ ಕಾರ್ ಇದು. ಆದ್ರೆ ಸುಜುಕಿಯಿಂದ ಒಂದು ಒಳ್ಳೆ ಸ್ವಿಫ್ಟ್ ಸ್ಪೋರ್ಟ್ ಅನ್ನುವಂತ ಕಾರ್ ಬಂದ್ರೆ ಬಲಿನೋ RS ಅಲ್ಲಿ 998cc 3 ಸಿಲಿಂಡರ್ ಇಂಜಿನ್ ಇತ್ತು. ಆ ಇಂಜಿನ್ ನ ಈ ಸ್ವಿಫ್ಟ್ ಅಲ್ಲಿ ಏನಾದ್ರು ಹಾಕಿ ಬಿಟ್ಟಿದ್ರೆ ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ನಿಮ್ಗೇನಾದ್ರೂ ಕಾರ್ ಕೈ ಕೊಡ್ತು ಯಾವ್ದಾದ್ರು ಫ್ಯೂಸ್ ಹೋಗಿರುತ್ತೆ ಅಂದ್ರೆ ನೀವು ಇಲ್ಲಿ ಆಕ್ಚುಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಯಾವ್ಯಾವ ಫ್ಯೂಸ್ ಯಾವ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಫ್ಯೂಸ್ ನ ರಿಮೂವ್ ಮಾಡಕ್ಕೆ ಹಿಂಗ್ ಇಟ್ಕೊಂಡು ಫ್ಯೂಸ್ ನ ತೆಗಿಬಹುದು. ಸ್ಪೇರ್ ಫ್ಯೂಸ್ ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಅಕಸ್ಮಾತ್ ಯಾವ್ದಾದ್ರು ಒಂದು ಫ್ಯೂಸ್ ಬ್ಲೋ ಆಯ್ತು ಅಂದ್ರೆ ಇದರಿಂದ ತೆಗೆದಲ್ಲಿ ಹಾಕೋಬಹುದು. ಎಲ್ಲ ಸ್ವಲ್ಪ ನೋಡ್ ಕಲ್ತ್ಕೊಳ್ಳಿ, ಜೀವನದಲ್ಲಿ ಉಪಯೋಗ ಆಗುತ್ತೆ.